ಇವತ್ತು ಒಂದು 12 ವರ್ಷದ ಹುಡುಗಿ ಬರ್ಡೇ ಕೇಕ್ ಡಿಸೈನ್ ಮಾಡೋಣ. ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಯಾವ ಥೀಮ್ ಅಂತ. ಸೊ ಇವತ್ತು ಮೇಕಪ್ ಥೀಮ್ ಕೇಕ್ ಮಾಡೋಣ. ಕೆಲವೊಂದು ಫಾಂಡೆಂಟ್ ವರ್ಕ್ ಕೂಡ ಹೇಗೆ ಮಾಡಿದ್ದು ಅಂತ ಈ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ನೋಡಿ ನೀವು ಕಲ್ತ್ಕೊಳ್ಬೋದು. ಸೊ ಹಲೋ ಎವ್ರಿವನ್, ವೆಲ್ಕಮ್ ಟು ರಿದೀಸ್ ರೆಸಿಪೀಸ್. ಮೊದಲಿಗೆ 2 kg ಕೇಕ್ ಆಗಿದ್ದರಿಂದ 2 ಸ್ಪಾಂಜನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎರಡೂ ಒಂದೇ ಟಿಯರ್ ಕೇಕ್ ಬೇಕಾಗಿತ್ತು ಅವ್ರಿಗೆ, ಅದಕ್ಕೋಸ್ಕರ 2 ಸ್ಪಾಂಜು 7 ಇಂಚಿದ್ದು 2 ಸ್ಪಾಂಜನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ಕೇಕ್ ಹೈಟು ತುಂಬ ಚೆನ್ನಾಗಿ ಬರುತ್ತೆ ಅಂತ. 2 kg ಕೇಕ್ಗೆ 4 ಕಪ್ ರಿಮಿಕ್ಸ್ ಬೇಕು. 2 ಕಪ್ ರಿಮಿಕ್ಸ್ ಹಾಕ್ಕೊಂಡು 1 ಸ್ಪಾಂಜ್ ಮಾಡಿದ್ದೆ. ಇನ್ನೊಂದು ಕಪ್ ಕೇಕ್ ಹಾಕ್ಕೊಂಡು ಇನ್ನೂ 2 ಕಪ್ ಕೇಕ್ ಪ್ರಿಮಿಕ್ಸ್ ತೊಗೊಂಡು ಇನ್ನೂ 1 ಸ್ಪಾಂಜನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. 2 ಕಪ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು. ಮುಂಚಿನ ವೀಡಿಯೋಸ್ ನೋಡಿ ಫ್ರೆಂಡ್ಸ್, ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಪದೇ ಎಲ್ಲ ಡೀಟೇಲಾಗಿ ತೋರಿಸಿದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ವೀಡಿಯೋ ಕೂಡ ತುಂಬ ಉದ್ದ ಆಗೋದ್ರಿಂದ ನಾನು ಇದನ್ನು ಅಂದರೆ ಸ್ಪಾಂಜ್ ಮಾಡೋದನ್ನ ಮಾತ್ರ ಸ್ಕಿಪ್ ಮಾಡ್ತಾ ಇದ್ದೀನಿ. ಈಗ ನೀವು ಹೇಳಿದ್ರೆ ಮುಂದಿನ ವೀಡಿಯೋಸಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ಬಟ್ ವೀಡಿಯೋ ಸ್ವಲ್ಪ ಉದ್ದ ಆಗುತ್ತೆ, ನಿಮಗೆ ಪೇಷನ್ಸ್ ಇದೆ ನೋಡೋಕ್ಕೆ ಅಂದರೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ಈಗ ಸ್ಪಾಂಜ್ ರೆಡಿ ಆಗಿತ್ತಲ್ಲ, ಅದು ತಣ್ಣ ಕೂಡ ಆಗಿತ್ತು. ಈಗ ಅದನ್ನು ಐಸಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಚಾಕ್ಲೇಟ್ ಕೇಕ್ ಆಗಿದ್ದರಿಂದ ಇದನ್ನು ಸೋಕ್ ಮಾಡ್ಕೊಳ್ಳೋಕ್ಕೆ ನೀರೊಳಗಡೆ ಸ್ವಲ್ಪ ಗನಾಶೆ ಹಾಕ್ಕೊಂಡು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ನೀರಿಗೆ 2-3 ಟೇಬಲ್ ಸ್ಪೂನ್ ಅಷ್ಟು ಗನಾಶ್ ಹಾಕ್ಕೊಳ್ಬೇಕಾಗತ್ತೆ. ಈಗ ಫಸ್ಟ್ ಲೇಯರ್ ಇಟ್ಕೊಂಡು ಅದನ್ನು ಸೋಕ್ ಮಾಡಿಕೊಂಡು ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ರೀಮ್ ಹಾಕ್ಕೊಂಡು ಈವನ್ ಆಗಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಕೇಕ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋದ್ರಿಂದ ಸ್ಟಾರ್ಟಿಂಗಲ್ಲಿ ನಾವು ಬೇಸ್ ಮೇಲ್ಗಡೆ ಸ್ವಲ್ಪ ಕ್ರೀಮ್ ಹಾಕ್ಕೊಳ್ಳೋದು ಮರಿಬಾರ್ದು. ಕ್ರೀಮ್ ಹಾಕ್ಕೊಂಡು ಅದ್ರ ಮೇಲೆ ಸ್ಪಾಂಜ್ ಬಿಲ್ಟ್ ಮಾಡ್ಕೊಳ್ತಾ ಹೋಗೋಣ. ಈ ರೀತಿ ಮಾಡೋದ್ರಿಂದ ನಮ್ಮ ಕೇಕ್ ಎಷ್ಟು ದೂರ ಹೋದ್ರೂ ಅಲ್ಲಾಡೋದಿಲ್ಲ ಅಂತ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಗನಾಶ್ ಅಪ್ಲೈ ಮಾಡಿಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಚೊಕೋ ಚಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ ಕೇಕಲ್ಲಿ ಚೊಕೋ ಚಿಪ್ಸ್ ತುಂಬ ರುಚಿಯಾಗಿರುತ್ತೆ, ಅದರಿಂದ ಈ ರೀತಿ ಹಾಕ್ಕೊಳ್ಳೋದು. ಮತ್ತು ಗನಾಶ್ ಹೇಗೆ ಮಾಡೋದು ಅಂತ ಮುಂಚೆ ವೀಡಿಯೋಸಲ್ಲಿ ಹೇಳಿದ್ದೀನಿ, ಆದರೂ ಒಂದೊಂದ್ಸಲ ಹೇಳ್ಬಿಡ್ತೀನಿ. ಯಾರಾದರೂ ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ. ನಾವು ಒಂದು 100 ಗ್ರಾಮ್ಸ್ ಅಷ್ಟು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ತೊಗೊಂಡ್ರೆ ಅದಕ್ಕೆ 50 ಗ್ರಾಮ್ ಅಷ್ಟು ವಿಪ್ ಕ್ರೀಮ್ ಅಥವಾ ಫ್ರೆಶ್ ಕ್ರೀಮ್ ಅಂತ ಕೇಳಿದ್ರು ಮಾರ್ಕೆಟಲ್ಲಿ ಸಿಗುತ್ತೆ, ಅಥವಾ ವಿಪ್ ಕ್ರೀಮ್ ನಾವು ಕೇಕಿಗೆ ಯೂಸ್ ಮಾಡ್ತೀವಲ್ಲ ವಿಪ್ ಕ್ರೀಮು, ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಎರಡನ್ನೂ ಮಿಕ್ಸ್ ಮಾಡಿಕೊಂಡು, ಅಂದರೆ ಡಬಲ್ ಬಾಯ್ಲರಲ್ಲಿ ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದು ಕುದೀತಾ ಇರಬೇಕಾದ್ರೆ ಅದ್ರ ಮೇಲ್ಗಡೆ ಇನ್ನೊಂದು ಪಾತ್ರೆ ಇಡಬೇಕಾಗತ್ತೆ. ಆ ಪಾತ್ರೆಯಲ್ಲಿ ಚಾಕ್ಲೇಟ್ ಮತ್ತು ವಿಪ್ ಕ್ರೀಮ್ ಹಾಕ್ಕೊಂಡಿರ್ಬೇಕಾಗತ್ತೆ. ಅವೆರಡು ಮೆಲ್ಟ್ ಆಗಿ ಮಿಕ್ಸ್ ಆಗಿ ಈ ರೀತಿ ಗನಾಶ್ ಆಗುತ್ತೆ. ಇದನ್ನು ಚಾಕ್ಲೇಟ್ ಗನಾಶ್ ಅಂತ ಕರೆಯೋದು. ಹಳೆ ವೀಡಿಯೋಸ್ನ ಒಂದ್ಸಲ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ನೀವು ಯಾರಾದರೂ ಹೋಮ್ ಬೇಕರ್ಸ್ ಇದ್ದರೆ ಅಥವಾ ಮನೇಲಿ ಕೇಕ್ ಮಾಡ್ತಾ ಇದ್ದರೆ ಅಥವಾ ಮಾಡಬೇಕು ಅಂದ್ಕೊಂಡಿದ್ರೆ ನನ್ನ ವೀಡಿಯೋಸ್ ನಿಮಗೆ ಮೋಸ್ಟ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೀವು ಹಳೆ ವೀಡಿಯೋಸ್ ಒಂದ್ಸಲ ನೋಡ್ಕೊಂಡು ಬನ್ನಿ. ಈಗ 3ನೇ ಲೇಯರ್ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದೇ ರೀತಿ ಸೋಕ್ ಮಾಡ್ಕೊಳ್ಬೇಕಾಗತ್ತೆ. ಸೋಕ್ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್, ಯಾಕಂತ ಹೇಳಿದ್ದೀನಿ ಮುಂಚೆ ಕೂಡ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಅಂದರೆ ನಾವು ವಿಪ್ ಮಾಡ್ಕೊಂಡಿರೋ ಕ್ರೀಮ್ ಇರುತ್ತಲ್ಲ, ಆ ಕ್ರೀಮಲ್ಲಿರೋ ಮಾಯಿಶ್ಚರ್ನೆಲ್ಲ ಸ್ಪಾಂಜ್ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಆ ಕ್ರೀಮು ತುಂಬ ಡ್ರೈ ಆಗಿಬಿಡುತ್ತೆ. ನಾವು 1 ಡೇ ಅಥವಾ ಒಂದು ಹಾಫ್ ಡೇ ನಾವು ಏನಾದರೂ ಕೇಕ್ನ ಫ್ರಿಡ್ಜಲ್ಲಿ ಇಟ್ಟು ನಾವು ಕಸ್ಟಮರ್ಗೆ ಕೊಡಬೇಕಾದ್ರೆ ಕ್ರೀಮಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಸ್ಪಾಂಜ್ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಫಸ್ಟೇ ನಾವು ಸ್ಪಾಂಜ್ನ ಸೋಕ್ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಕೇಕು ಮಾಯ್ಸ್ಟ್ ಆಗಿರುತ್ತೆ. ನಾವು ಒಂದು 2-3 ದಿನ ಕೇಕ್ನ ಇಟ್ಕೊಂಡು ತಿಂದ್ರೂ ಮಾಯ್ಸ್ಟ್ ಆಗಿರುತ್ತೆ, ಅದು ತುಂಬ ರುಚಿಯಾಗಿರುತ್ತೆ ಅಂತ ಹೀಗೆ ಮಾಡೋದು. ಈಗ ಇದೇ ರೀತಿ ಎಲ್ಲ ಕೇಕ್ ಕೂಡ ಬಿಲ್ಟ್ ಮಾಡ್ಕೊಳ್ತಾ ಎಲ್ಲ ಸ್ಪಾಂಜ್ ಲೇಯರ್ಸ್ನ ಬಿಲ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಮೊದಲು ವಿಪ್ ಕ್ರೀಮು, ಆಮೇಲೆ ಚಾಕ್ಲೇಟ್ ಗನಾಶು, ಆಮೇಲೆ ಚಾಕೋ ಚಿಪ್ಸ್ ಹಾಕ್ಕೊಂಡು ಅದನ್ನು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ 6 ಲೇಯರ್ ಕೂಡ ಬಿಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೇಕ್ ಕೂಡ ಹೈಟ್ ಜಾಸ್ತಿ ಇರೋದ್ರಿಂದ, ಅಂದರೆ ಲೇಯರ್ಸ್ದು ತುಂಬ ಇರೋದ್ರಿಂದ ಇದನ್ನು ನೀಟಾಗಿ ಬಿಲ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಒಂದು ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ಆ ಕಡೆ ಈ ಕಡೆ ಹೋದರೆ ನಾವು ಫೈನಲ್ ಐಸಿಂಗ್ ಮಾಡಬೇಕಾದ್ರೆ ನಾವು ಪ್ಯಾಲೆಟ್ ನೈಫ್ನ ಈ ರೀತಿ ರೊಟೇಟ್ ಮಾಡಬೇಕಾದ್ರೆ ಅದು ನಮಗೆ ಸ್ಪಾಂಜ್ ಯಾವುದು ಔಟ್ಸೈಡ್ ಇರುತ್ತೆ ಅದು ನಮ್ಗೆ ಅಡ್ಡ ಸಿಗುತ್ತೆ. ಸೊ ಆ ಸೈಡ್ ಈ ಸೈಡ್ ಯಾವ ಸೈಡು ಹೋಗ್ತೀರಾ ನೀಟಾಗಿ ಒಂದ್ರ ಮೇಲೊಂದು ಬಿಲ್ಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಗೊತ್ತಾಗ್ತಾ ಇದೆ ಅನ್ಸುತ್ತೆ ನಿಮಗೆ. ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಇನ್ನೂ ಹಲವಾರು ಕೇಕ್ ರೆಸಿಪೀಸ್ ಕೂಡ ಇದೆ ಮತ್ತು ಇನ್ನೂ ಬೇರೆ ಅಡುಗೆಗೆ ಸಂಬಂಧಪಟ್ಟಿದ್ದ ರೆಸಿಪಿಗಳು ಕೂಡ ಇದೆ. ನೀವೆಲ್ಲ ಇನ್ನೂ ನೋಡಿಲ್ಲ ಅಂದರೆ, ಯಾರಾದರೂ ಹೊಸಬ್ರಿದ್ರೆ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡ್ಕೊಂಡು ಬನ್ನಿ. ಮತ್ತು ನನಗೊಂದು ಕ್ವಶನ್ ಇದೆ ನಿಮ್ಮನ್ನು ಕೇಳೋದು. ಈ ಚಾನಲಲ್ಲಿ ನಾನು ಕೇಕ್ ವೀಡಿಯೋಸ್ ಹಾಕಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಕೇಕ್ ಡಿಸೈನ್ಸ್ ಮಾಡಿ ಅದರ ವೀಡಿಯೋಸ್ ಹಾಕ್ಲಾ ಅಥವಾ ಬೇರೆ ಅಡುಗೆಗಳು ಮಾಡಲಾ ಅಂತ ನಿಮ್ಮ ಕಾಮೆಂಟ್ ಮಾಡಿ ಒಂದ್ಸಲ ತಿಳಿಸಿ ಅಂತ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ.
ನಾನು ಕೂಡ ಹೊಸದಾಗಿನೇ ಕೇಕ್ ಆರ್ಡರ್ಸ್ ತೊಗೊಳ್ಳೋದು ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ಕೇಕ್ ಆರ್ಡರ್ಸ್ ಇದ್ದಿದ್ದ ದಿನ ಕೇಕ್ ಡಿಸೈನ್ಸ್ ತೋರಿಸೋಣ, ಉಳಿದಿದ್ದ ದಿನ ಬೇರೆ ರೆಸಿಪೀಸ್ ತೋರಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಕೇಕ್ ಡಿಸೈನ್ಸ್ ಯಾರೂ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ನೀವೆಲ್ಲ ಏನು ಅಂತೀರಾ ಅಂತ ನಂಗೆ ಒಂದು ಸಲ ಕಾಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ದಯವಿಟ್ಟು ಕಾಮೆಂಟ್ ಮಾಡಿ. ಈಗ ಮಾತಾಡ್ತಾ ಮಾತಾಡ್ತಾ 6 ಲೇಯರ್ ಕೂಡ ಅರೇಂಜ್ ಮಾಡ್ಕೊಂಡಿದ್ದಾಗಿದೆ. 6 ಲೇಯರ್ ಕೂಡ ಮೆಲ್ಟ್ ಮಾಡಿಕೊಂಡು ಕ್ರಮ್ ಕೋಟಿಂಗ್ ಮಾಡ್ಕೊಂಡಿದ್ದಾಗ್ತಾ ಬಂದಿದೆ. ಕ್ರಮ್ ಕೋಟಿಂಗ್ ಅಂದರೆ ಏನು ಅಂತ ಇನ್ನೊಂದ್ಸಲ ಹೇಳ್ತೀನಿ. ಈ ಕ್ರಮ್ಸ್ ಎಲ್ಲ ಇರುತ್ತಲ್ಲ, ಸ್ಪಾಂಜಲ್ಲಿರೋ ಕ್ರಮ್ಸ್ ಎಲ್ಲ ನಮಗೆ ಫೈನಲ್ ಐಸಿಂಗ್ ಮಾಡಬೇಕಾದ್ರೆ ಅಡ್ಡ ಬರಬಾರ್ದು. ಅದಕ್ಕೋಸ್ಕರ ಅದನ್ನು ಫಸ್ಟ್ ಒಂದು ಲೇಯರು ಕ್ರೀಮಿಂದ ಕವರ್ ಮಾಡ್ಕೊಳ್ತಾ ಹೋಗ್ತೀವಲ್ಲ, ಇದನ್ನೇ ಕ್ರಮ್ ಕೋಟಿಂಗ್ ಅಂತ ಕರೆಯೋದು. ಅಂದರೆ ಕ್ರಮ್ಸ್ ಎಲ್ಲ ಕವರ್ ಆಗಬೇಕು, ಅದನ್ನು ಕ್ರಮ್ ಕೋಟಿಂಗ್ ಅಂತೀವಿ. ಅಂದರೆ ನಾವು ಫೈನಲ್ ಐಸಿಂಗ್ ಮಾಡಬೇಕಾದ್ರೆ ಕ್ರಮ್ಸು ಅಡ್ಡಡ್ಡ ಸಿಗ್ತಾ ಇದ್ದರೆ ನಾವು ಮೇಲ್ಗಡೆ ಫೈನಲ್ ಫಿನಿಶಿಂಗ್ ಆದಮೇಲೆ ಕ್ರೀಮ್ ಕಾಣಿಸ್ಬೇಕು. ಆ ಜಾಗದಲ್ಲಿ ಕ್ರಮ್ಸ್ ಕಾಣಿಸಿದ್ರೆ ಕೇಕ್ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಸೊ ಆ ಕ್ರೀಮೆಲ್ಲ ಅಲ್ಲೇ ಲಾಕ್ ಆಗಿಬಿಡಬೇಕು. ಆ ಲಾಕ್ ಆಗಿದ್ದಾದಮೇಲೆ ನಮಗೆ ಫೈನಲ್ ಐಸಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಕ್ರೀಮ್ ಯೂಸ್ ಮಾಡಿಕೊಂಡು ಕ್ರಮ್ ಕೋಟಿಂಗ್ ಮಾಡ್ತೀವಿ. ಗೊತ್ತಾಗ್ತದೆ ಅನ್ಸುತ್ತೆ ನಿಮಗೆ. ಫಸ್ಟ್ ಲೇಯರಲ್ಲಿ ತುಂಬ ಕ್ರೀಮ್ ಹಾಕ್ಕೊಳ್ಳೋದಿಲ್ಲ, ಸುಮ್ಮನೆ ವೈಟ್ ಕಲರ್ ಕ್ರೀಮಿಂದ ಒಂದು ಸಿಂಪಲ್ ಒಂದು ತೆಳ್ಳಗಿರೋ ಲೇಯರ್ ಹಾಕ್ಕೊಂಡು ಕ್ರಮ್ ಕೋಟಿಂಗ್ ಮಾಡ್ಕೊಳ್ತೀವಿ. ಆಮೇಲೆ ಫೈನಲ್ ಐಸಿಂಗ್ ಮಾಡಬೇಕಾದ್ರೆ ನಾವು ಕೇಕ್ಗೆ ಯಾವ ಡಿಸೈರ್ಡ್ ಕಲರ್ ಬೇಕೋ ಆ ಕಲರ್ನ ಹಾಕ್ಕೊಂಡು, ನಮ್ಗೆ ಯಾವ ಕಲರ್ ಬೇಕಾಗಿರುತ್ತೆ ನಮ್ಮ ಥೀಮ್ಗೆ ತಕ್ಕಂತೆ ಯಾವ ಕಲರ್ ಬೇಕೋ ಅದನ್ನು ಹಾಕ್ಕೊಂಡು ಫೈನಲ್ ಐಸಿಂಗ್ ಮಾಡ್ಕೊಳ್ಳೋದು. ಈಗ ಫಸ್ಟ್ ಮಾಡಬೇಕಾದ್ರೆ ವೈಟ್ ಕಲರ್ ಕ್ರೀಮಲ್ಲೇ ಕ್ರಮ್ ಕೋಟಿಂಗ್ ಮಾಡ್ಕೊಳ್ಳೋದು. ಗೊತ್ತಾಗ್ತದೆ ಅನ್ಸುತ್ತೆ ನಿಮಗೆ. ಇನ್ನೇನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅಲ್ಲಿ ಕೂಡ ನಿಮಗೆ ಅರ್ಥ ಆಗೋಂಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಈಗ ಕ್ರಮ್ ಕೋಟಿಂಗ್ ಮುಗಿದು ಎಲ್ಲೆಲ್ಲಿ ಕ್ರಮ್ ಕಾಣ್ತಾ ಇದೆ ಅಲ್ಲೆಲ್ಲ ಇನ್ನು ಸ್ವಲ್ಪ ಕ್ರೀಮ್ ಹಾಕ್ಕೊಳ್ತಾ ಕ್ರಮ್ ಕೋಟಿಂಗ್ ಮುಗಿಸ್ಕೊಳ್ತಾ ಇದ್ದೀನಿ. ಓಕೆನಾ. ಈ ಕ್ರಮ್ ಕೋಟಿಂಗ್ ಮಾಡಿದ್ದಾದಮೇಲೆ ಕೇಕ್ನ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದ್ರೂ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಅಂದರೆ ಕ್ಲೀನಾಗಿ ಅದೆಲ್ಲ ಸೆಟ್ಲ್ ಆಗುತ್ತೆ ಅಂತ, ಅಂದರೆ ಕ್ರಮ್ಸ್ ಎಲ್ಲ ನೀಟಾಗಿ ಕುತ್ಕೊಂಡಿರುತ್ತೆ ಒಳಗಡೆ ಅಂತ. ಕೇಕ್ ಏನಾದರೂ ಮುಂಚಿನ ದಿನ ಆರ್ಡರ್ ಬಂದಿದ್ದರೆ ಅಥವಾ ನನಗೆ ಬಿಫೋರಾಗಿ ಏನಾದರೂ ಆರ್ಡರ್ ಬಂದಿದ್ದರೆ ನಾನು ಒಂದು ನೈಟ್ ಮುಂಚೆನೇ ಕ್ರಮ್ ಕೋಟಿಂಗ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಒಂದು ನೈಟೆಲ್ಲ ಕೇಕ್ ಏನಾದರೂ ಫ್ರಿಡ್ಜಲ್ಲಿ ಇದ್ದರೆ ಹಾಗೆ ಇಡೋದಿಲ್ಲ, ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿರ್ತಿದ್ದೀನಿ. ಸೊ ಕೇಕ್ ಒಂಥರ ಡ್ರೈ ಆಗೋದಿಲ್ಲ, ನೀಟಾಗಿ ಮಾಯ್ಸ್ಟ್ ಆಗಿರುತ್ತೆ ಅಂತ ಆ ರೀತಿ ಮಾಡೋದು. ಈಗ ಕ್ರಮ್ ಕೋಟಿಂಗ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಫಾಂಡೆಂಟ್ ವರ್ಕ್ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಹೇಗೆ ಮಾಡಿದೆ ಅಂತ ಒಂದು ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಪೂರ್ತಿ ವೀಡಿಯೋ ಕವರ್ ಮಾಡ್ತಾ ಕೂತ್ಕೊಂಡ್ರೆ ಆ್ಯಕ್ಚುಲಿ ವೀಡಿಯೋ ಮಾಡೋದೇ ಆಗಿಬಿಡುತ್ತೆ, ಕೇಕ್ನ ಟೈಮ್ ಸರಿಯಾಗಿ ಡೆಲಿವರ್ ಮಾಡೋಕ್ಕಾಗೋದಿಲ್ಲ. ಸೊ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ, ಅದನ್ನು ನಿಮಗೂ ತೋರಿಸ್ತಾ ಇದ್ದೀನಿ. ಈಗ ಬ್ಲ್ಯಾಕ್ ಕಲರ್ ಫಾಂಡೆಂಟ್ ತೊಗೊಂಡು ಅದನ್ನೊಂದು ಸ್ವಲ್ಪ ನೀಟ್ ಮಾಡಿಕೊಂಡು ಫಾಂಡೆಂಟ್ನ ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ರೋಲ್ ಮಾಡಿಕೊಂಡು ನೋಡಿ, ಈ ಥರ ಒಂದು ಫ್ಲವರ್ದು ಪ್ಲಂಜರ್ ಅಂತಾರೆ ಇದನ್ನು, ಪ್ಲಂಜರ್ ಕಟರ್ಸ್ ಅಂತಾರೆ. ಈ ಕಟರಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಫ್ಲವರ್ ಶೇಪ್ ಸಿಗ್ತಾ ಇದೆ ಇದು. ಇದನ್ನು ಹೀಗೆ ಇಟ್ಟರೆ ಫ್ಲ್ಯಾಟ್ ಆಗಿರುತ್ತೆ, ಒಂಥರ ಫ್ಲವರ್ ಆಗಿ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಈ ರೀತಿ ಸಿಲಿಕಾನ್ ಒಂದು ಮೌಲ್ಡ್ ಇತ್ತು, ರೌಂಡ್ ಸರ್ಕಲ್ ಮೌಲ್ಡ್ಸ್ ಇತ್ತು. ಇದ್ರೊಳಗಡೆ ಹಾಕಿಟ್ರೆ ಅದೊಂಥರ ಉಬ್ಬಿ ಬರುತ್ತೆ, ಚೆನ್ನಾಗಿ ಫ್ಲವರ್ ಥರ ಕಾಣಿಸುತ್ತೆ ಅಂತ. ಅಂದರೆ ಒಂದು ಸ್ವಲ್ಪ ಡೂಮ್ ಶೇಪಲ್ಲಿ ಬರುತ್ತೆ. ಸೊ ಈ ರೀತಿ ಕವರ್ ಮಾಡಿ ಈ ರೀತಿ ಸಿಲಿಕಾನ್ ಮೌಲ್ಡ್ ಒಳಗಡೆ ಹಾಕಿಟ್ಟಿದ್ದೀನಿ. ಅಂದರೆ ಕೆಳಗಡೆ ಇಟ್ಟರೆ ಫ್ಲ್ಯಾಟ್ ಆಗಿಬಿಡುತ್ತೆ, ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ, ಫ್ಲವರ್ ಥರ. ಸೊ ಈ ರೀತಿ ಸಿಲಿಕಾನ್ ಮೌಲ್ಡ್ ಒಳಗಡೆ ಹಾಕಿಟ್ಟಿದ್ದೀನಿ. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ನೀರು ಅಪ್ಲೈ ಮಾಡಿಕೊಂಡು ಈ ರೀತಿ ವೈಟ್ ಕಲರ್ ಫಾಂಡೆಂಟಲ್ಲಿ ಸುಮ್ಮನೆ ಒಂದು ಚುಚ್ಚು ಡಾಟ್ ಥರ ಮಾಡಿಕೊಂಡು ಬ್ಲ್ಯಾಕ್ ಕಲರ್ ಮಧ್ಯದಲ್ಲಿ ವೈಟ್ ಕಲರ್ ಡಾಟ್ ಇಟ್ಕೊಳ್ತಾ ಹೋಗ್ತಾಯಿದ್ದೀನಿ. ಫಸ್ಟ್ ಒಂದು ಸ್ವಲ್ಪ ನೀರು ಅಪ್ಲೈ ಮಾಡ್ಕೊಂಡಿದ್ದೀನಿ ಬ್ರಷ್ ಸಹಾಯದಿಂದ, ಸುಮ್ಮನೆ ಒಂದು ಚೂರು ಅಷ್ಟು ಅಪ್ಲೈ ಮಾಡಿಕೊಂಡು ಆಮೇಲೆ ಈ ವೈಟ್ ಕಲರ್ ಫಾಂಡೆಂಟಿಂದ ಈ ರೀತಿ ಡಾಟ್ ಇಟ್ಕೊಳ್ತಾ ಹೋಗ್ತಾಯಿದ್ದೀನಿ. ಒಂಥರ ಫ್ಲವರ್ ಥರ ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ. ಅಂದರೆ ಕಸ್ಟಮರೇ ಒಂದು ಫೋಟೋ ಶೇರ್ ಮಾಡಿದರು ನಮ್ಗೆ ಇದೇ ಡಿಸೈನ್ ಬೇಕು ಅಂತ. ಸೊ ಆ ಡಿಸೈನ್ ಅಕಾರ್ಡಿಂಗೇ ನಾನೆಲ್ಲ ಮಾಡ್ಕೊಂಡು ಹೋಗಿದ್ದೀನಿ. ಅದರಲ್ಲಿ ಯಾವ ರೀತಿ ಫ್ಲವರ್ಸ್ ಇತ್ತು ಅದೇ ರೀತಿ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ಫ್ಲವರ್ಸ್ ಮಾಡಿದ್ದಾಯಿತು. ಈಗ ಒಂದು ಐ ಶೇಡ್ಸ್ ಇರುತ್ತಲ್ಲ ಫ್ರೆಂಡ್ಸ್, ಅಂದರೆ ಮೇಕಪ್ ಬಾಕ್ಸಲ್ಲೆಲ್ಲ ಬರುತ್ತಲ್ಲ, ಅದೇ ಥರ ಒಂದು ಐ ಶೇಡ್ ಟ್ರೈ ಮಾಡಿದ್ದೀನಿ. ಇದನ್ನು ಬ್ಲ್ಯಾಕ್ ಕಲರ್ ಫಾಂಡೆಂಟ್ನ ರೋಲ್ ಮಾಡಿಕೊಂಡು ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಈ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಥಿಕ್ಕಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಎಲ್ಲ ಫಾಂಡೆಂಟ್ ವರ್ಕ್ ಏನಾದರೂ ಮಾಡಿದ್ರೆ ಒಂದು ಸ್ವಲ್ಪ ಥಿಕ್ಕಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೊಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ಒಂದು 5-6 ಕಲರ್ದು ಐ ಶೇಡ್ಸ್ ಕಟ್ ಮಾಡಿಕೊಂಡು ರೌಂಡಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ರೌಂಡ್ ಕಟ್ ಮಾಡ್ಕೊಳ್ಳೋಕ್ಕೆ ನಾವು ನಾಸಲ್ ಇರುತ್ತಲ್ಲ, ನಾವು ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋ ನಾಸಲ್ ಇರುತ್ತಲ್ಲ, ಆ ನಾಸಲಲ್ಲಿ ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬ್ಲ್ಯಾಕ್ ಕಲರ್ ಫಾಂಡೆಂಟ್ನ ಇನ್ನು ಸ್ವಲ್ಪ ರೋಲ್ ಮಾಡಿಕೊಂಡು ಲಿಪ್ಸ್ಟಿಕ್ದು ಬೇಸ್ ಇರುತ್ತಲ್ಲ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಲಿಪ್ಸ್ಟಿಕ್ ಕೆಳಗಡೆ ನಾವು ಈ ಥರ ರೋಲ್ ಮಾಡ್ತೀವಿ, ಲಿಪ್ಸ್ಟಿಕ್ ಹೊರಗಡೆ ತೆಗಿಬೇಕಾದ್ರೆ ಅದನ್ನ ಹಿಂಗೆ ತಿರುಗಿಸ್ತೀವಲ್ಲ, ಅದು ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದು ಆ್ಯಕ್ಚುಲಿ ಇದು.
ಜಸ್ಟ್ ಫಾಂಡೆಂಟ್ನ ನೀಡ್ ಮಾಡಿಕೊಂಡು ಈ ರೀತಿ ರೋಲ್ಸ್ ಮಾಡ್ಕೊಳ್ಳೋದು ತುಂಬ ಈಸಿ ಇದು. 2 ನೈಲ್ ಪಾಲಿಷ್ ಸಾರಿ 2 ಲಿಪ್ಸ್ಟಿಕ್ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ 2 ಬ್ಲ್ಯಾಕ್ ಕಲರ್ದು ಈ ರೀತಿ ರೋಲ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಯಾವ ಕಲರ್ ಬೇಕೋ ಆ ರೀತಿ ಕಲರ್ ಮಾಡ್ಕೊಳ್ಬೋದು. ನಂತರ ಯಾವ ಫಾಂಡೆಂಟ್ ಇತ್ತೋ ಆ ರೀತಿ ಆ ಕಲರಲ್ಲಿ ಮಾಡ್ಕೊಂಡಿದ್ದೆ. ಒಂದು ಪಿಂಕ್ ಕಲರು, ಒಂದು ರೆಡ್ ಕಲರ್ ಮಾಡ್ಕೊಂಡಿದ್ದೆ ಅನಿಸುತ್ತೆ. ಸೊ 2 ನೈಲ್ ಪಾಲಿಶ್ದು ಸಾರಿ 2 ಲಿಪ್ಸ್ಟಿಕ್ದು ಬೇಸ್ ಕೂಡ ಈ ರೀತಿ ರೆಡಿಯಾಗಿದೆ. ನನ್ನ ಹತ್ರ ಪಿಂಕ್ ಕಲರ್ದು ಫಾಂಡೆಂಟ್ ಇರಲಿಲ್ಲ, ಅದಕ್ಕೆ ವೈಟ್ ಕಲರ್ ಫಾಂಡೆಂಟಲ್ಲಿ ಒಂದು ಸ್ವಲ್ಪ ಪಿಂಕ್ ಕಲರ್ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪಿಂಕ್ ಕಲರ್ ಲಿಪ್ಸ್ಟಿಕ್ಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಒಂದು ಡ್ರಾಪ್ ಕಲರ್ ಆ್ಯಡ್ ಮಾಡಿಕೊಂಡು ಈ ರೀತಿ ಮತ್ತೆ ನೀಡ್ ಮಾಡಿಕೊಂಡ್ರೆ ಪಿಂಕ್ ಕಲರ್ ಫಾಂಡೆಂಟ್ ರೆಡಿ ಆಗುತ್ತೆ. ಈ ಫಾಂಡೆಂಟ್ ಕೂಡ ಫ್ರೆಂಡ್ಸ್ ಮನೆಯಲ್ಲೇ ಮಾಡಿರೋದು, ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ನಿಮಗೂ ಕೂಡ ಫಾಂಡೆಂಟ್ ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ, ಫಾಂಡೆಂಟ್ ರೆಸಿಪಿ ಕೂಡ ಹೇಳ್ಕೊಡ್ತೀನಿ ನಿಮಗೆ. ಈಗ ಈ ಲಿಪ್ಸ್ಟಿಕ್ ರೆಡಿ ಆಗಿತ್ತಲ್ಲ, ಇದಕ್ಕೆ ಒಂದು ಸ್ವಲ್ಪ ಬೇಸಲ್ಲಿ ಒಂದು ಟೂತ್ ಪಿಕ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಈ ರೀತಿ ತಿರುಗಿಸ್ಕೊಳ್ತಾ ಹೋದರೆ ಸಾಕು, ಅದರೊಳಗಡೆ ಇನ್ಸರ್ಟ್ ಆಗುತ್ತೆ. 2 ಜಾಯಿಂಟ್ ಆಗೋಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ಸ್ವಲ್ಪ ಅದೇ ಉದ್ದಕ್ಕೆ ಇರೋದ್ರಿಂದ ಅದನ್ನು ನಾವು ಕೇಕ್ ಒಳಗಡೆ ಇನ್ಸರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಂದರೆ ನಾವು ಕೇಕ್ನ ದೂರ ಕಳಿಸಿದ್ರು ಕೂಡ ಲಿಪ್ಸ್ಟಿಕ್ ಎಲ್ಲೂ ಬೀಳದೇ ಇರಲಿ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ. 2 ಇತ್ತಲ್ಲ, ಅದರ 2 ಮಧ್ಯದಲ್ಲಿ ಅಂದರೆ ಮೇಲ್ಗಡೆ ಫಾಂಡೆಂಟು ಕೆಳಗಡೆ ಫಾಂಡೆಂಟು ಪಿಂಕ್ ಮತ್ತು ಬ್ಲ್ಯಾಕ್ ಕಲರ್ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದ್ರ ಮೇಲೆ ಒಂದು ಈ ರೀತಿ ಹಾಕ್ಕೊಂಡಿದ್ದೀನಿ. ಒಂಥರ ಲಿಪ್ಸ್ಟಿಕ್ ಥರ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, 2 ನೀಟಾಗಿ ಒಂದ್ರ ಮೇಲೆ ಒಂದು ಸ್ಟಿಕ್ ಆಗುತ್ತೆ ಅಂತ ಈ ರೀತಿ ನೀರು ಅಪ್ಲೈ ಮಾಡ್ಕೊಳ್ಳೋದು. ಈಗ ಐ ಶೇಡ್ಸ್ ಹೇಳಿದ್ನಲ್ಲ, ಒಂದು 3-4 ಕಲರ್ದು ಫಾಂಡೆಂಟ್ನ ರೋಲ್ ಮಾಡಿಕೊಂಡು ಅಂದರೆ ಇದೇ ಥರ ಲಟ್ಟಣಿಗೆಯಲ್ಲಿ ರೋಲ್ ಮಾಡಿಕೊಂಡು ಸ್ವಲ್ಪ ನೀರು ಅಪ್ಲೈ ಮಾಡಿಕೊಂಡು ಅದ್ರ ಮೇಲ್ಗಡೆ, ಅಂದರೆ ನಾವು ಫಸ್ಟ್ ರೆಕ್ಟ್ಯಾಂಗಲ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಮೇಲ್ಗಡೆ ಈ ರೀತಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಒಂದು 5-6 ಕಲರು ಈ ರೀತಿ ಶೇಡ್ಸ್ನ ರೆಡಿ ಮಾಡ್ಕೊಂಡಿದ್ದೆ. ಹೇಳಿದ್ನಲ್ಲ, ನೋಸಲಿಂದ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಈಗ ಇದು ಐ ಶೇಡ್ಸ್ ರೆಡಿಯಾಗಿದೆ, ಲಿಪ್ಸ್ಟಿಕ್ ರೆಡಿಯಾಗಿದೆ, ಐ ಶೇಡ್ಸ್ ರೆಡಿಯಾಗಿದೆ, ಫ್ಲವರ್ಸ್ ರೆಡಿಯಾಗಿದೆ. ಈಗ ಕಾಂಪ್ಯಾಕ್ಟ್ ಬರುತ್ತಲ್ಲ, ಪೌಡರ್ ಇರುತ್ತಲ್ಲ, ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಕೂಡ ಬ್ಲ್ಯಾಕ್ ಕಲರಲ್ಲೇ ಸ್ವಲ್ಪ ಈ ರೀತಿ ರೋಲ್ ಮಾಡಿಕೊಂಡು ಯಾವುದಾದ್ರೂ ಮುಚ್ಚಳ ಅಥವಾ ಕಟರ್ ಇದ್ದರೆ ಅದರಿಂದ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಒಂದು ಪಿಂಕ್ ಕಲರ್ದು ಅಂದರೆ ಪಿಂಕ್ ಪೌಡರ್ ಥರ, ಕಾಂಪ್ಯಾಕ್ಟ್ ಪೌಡರ್ ಥರ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ದೊಡ್ಡದು ಬ್ಲ್ಯಾಕ್ ಕಲರ್, ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜಲ್ಲಿ ಪಿಂಕ್ ಕಲರ್ ಕಟ್ ಮಾಡಿಕೊಂಡು ಅದನ್ನು ಕೂಡ ಈ ರೀತಿ ಒಂದ್ರ ಮೇಲೊಂದು ಪ್ಲೇಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಮುಚ್ಚಳ ಚಿಕ್ಕದಾಗಿತ್ತು ಅಂತ ಇದನ್ನು ಇನ್ನೊಂದು ಸ್ವಲ್ಪ ರೋಲ್ ಮಾಡಿಕೊಂಡ್ರೆ ಇದು ಸ್ವಲ್ಪ ದೊಡ್ಡದಾಯಿತು. ಈಗ ಸ್ವಲ್ಪ ಅವೆರಡರ ಮಧ್ಯದಲ್ಲೂ ನೀರು ಹಾಕ್ಕೊಂಡು ಒಂದ್ರ ಮೇಲೆ ಒಂದಿಟ್ಟು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಸಣ್ಣ ಸಣ್ಣದಾಗಿ. ಈಗ ರೆಡಿ ಆಯಿತು ಕಾಂಪ್ಯಾಕ್ಟ್ ಪೌಡ್ರು. ಅದೇ ರೀತಿ ಸೇಮ್ ಇನ್ನೊಂದು ಬ್ಲೂ ಶೇಡಲ್ಲಿ ಮಾಡ್ಕೊಂಡು, ಲೈಟ್ ಬ್ಲೂ ಗ್ರೇ ಶೇಡಲ್ಲಿ ಮಾಡ್ಕೊಂಡಿದ್ದೆ. ಈಗ ಹುಡುಗಿ ಹೆಸರನ್ನ ಕೂಡ ಪಿಂಕ್ ಕಲರ್ ಫಾಂಡೆಂಟಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅವರು ಡಿಸೈನ್ ಏನು ಶೇರ್ ಮಾಡಿದ್ರು ಅದರಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯೇ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಆ ಮಗು ಹೆಸರು ಕೂಡ ಈ ರೀತಿ ಕಟರ್ಸಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಿಯೂಷ ಅಂತ ಏನೋ ಹುಡುಗಿ ಹೆಸರಿತ್ತು, ಅದನ್ನು ಒಂದೊಂದೇ ಲೆಟರಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲೆಟರ್ಸು, ಈ ಫಾಂಡೆಂಟು ಎಲ್ಲ ನೀಟಾಗಿ ನಾವು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ರೆ, ಎಲ್ಲ ಡ್ರೈ ಆಗಿದ್ದರೆ ನಾವು ಕೇಕ್ ಡೆಲಿವರಿ ಟೈಮಲ್ಲಿ ಇದನ್ನು ಕೇಕ್ ಮೇಲಿಟ್ಟು ಕೊಡಬೇಕಾಗತ್ತೆ. ಅಂದರೆ ನಾವು ಕೇಕ್ ಮಾಡಿದಾಗ ಅದನ್ನು ಒಟ್ಟಿಗೆ ಕೊಡೋಕ್ಕೆ ಮುಂಚೆನೇ ಅದನ್ನೆಲ್ಲ ಪ್ಲೇಸ್ ಮಾಡೋಕ್ಕಾಗಲ್ಲ. ಫಾಂಡೆಂಟ್ನ ಫ್ರಿಡ್ಜಲ್ಲಿ ಇಟ್ಟರೆ ಅದು ಒಂಥರ ಮೆಲ್ಟ್ ಆಗಿಬಿಡುತ್ತೆ, ನೀರು ಆಗಿಬಿಡುತ್ತೆ. ಸೊ ಕೇಕ್ ಡೆಲಿವರಿ ಕೊಡೋ ಟೈಮಲ್ಲಿ ಈ ಫಾಂಡೆಂಟ್ ವರ್ಕ್ ಏನೇನು ಮಾಡಿದ್ದೀವಿ ಅದನ್ನೆಲ್ಲ ಪ್ಲೇಸ್ ಮಾಡಬೇಕಾಗುತ್ತೆ. ಈಗ ಒಂದು ಫೋನ್ ಥರ ಒಂದು ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಪಿಂಕ್ ಕಲರ್ದು ಫಸ್ಟ್ ರೆಕ್ಟ್ಯಾಂಗಲ್ ರೋಲ್ ಮಾಡಿಕೊಂಡು ಅದ್ರ ಮೇಲ್ಗಡೆ ವೈಟ್ ಕಲರಲ್ಲಿ ಈ ರೀತಿ ರೋಲ್ ಮಾಡಿಕೊಂಡು, ಸ್ವಲ್ಪ ಚಿಕ್ಕ ಸೈಜು, ಪಿಂಕ್ ಕಲರ್ ಸ್ವಲ್ಪ ದೊಡ್ಡ ಸೈಜ್ ಇತ್ತು, ಚಿಕ್ಕ ಕಲರ್ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜಲ್ಲಿ ವೈಟ್ ಕಲರ್ ರೋಲ್ ಮಾಡಿಕೊಂಡು ಒಂದ್ರ ಮೇಲೆ ಒಂದಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದೊಂದು ಫೋನ್ ಥರ ರೆಡಿಯಾಗಿದೆ. ಅದಕ್ಕೆ ಚಾರ್ಜರ್ ಕೂಡ ಆಗಿದೆ. ಅದನ್ನು ಕೂಡ ಆ ರೀತಿ ರೋಲ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ಇತ್ತು, ಅಂದರೆ ಇನ್ನೂ ಸ್ವಲ್ಪ ಬೇರೆ ಫಾಂಡೆಂಟ್ ವರ್ಕ್ಸ್ ಎಲ್ಲ ಇತ್ತು. ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್. ಇನ್ನೊಂದ್ಸಲ ಯಾವಾಗಾದರೂ ಅವಕಾಶ ಸಿಕ್ಕಿದ್ರೆ ಎಲ್ಲ ನಿಮಗೂ ಏನೇನು ಮಾಡಿದ್ದೆ ಅದೆಲ್ಲ ಇನ್ನೊಂದ್ಸಲ ಯಾವಾಗಾದರೂ ತೋರಿಸ್ತೀನಿ. ಈಗ ಇಷ್ಟ ಆಗಿದೆ. ಈ ಮುಂದಿಂದೆಲ್ಲ ನಿಮಗೆ ಗೊತ್ತಾದರೆ ನೀವು ನೋಡಿದ್ರೆ ಕೂಡ ನೀವು ಮಾಡ್ಕೊಳ್ಬೋದು. ಅದನ್ನೆಲ್ಲ ತೋರಿಸ್ತೀನಿ. ಈಗ ನೆಕ್ಸ್ಟ್ ಕೇಕ್ ರೆಡಿ ಆಗಿದೆ ಆದಮೇಲೆ ಅದ್ರ ಮೇಲೆ ಪ್ಲೇಸ್ ಮಾಡ್ತೀನಲ್ಲ, ಆಗ ಕ್ರಮ್ ಕೋಟಿಂಗ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ, ಆ ಕೇಕ್ನ ಈಗ ಹೊರಗಡೆ ತೆಗೆದು ಫೈನಲ್ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಐಸಿಂಗ್ ಕೂಡ ವೈಟ್ ಕಲರ್ ವಿಪ್ ಕ್ರೀಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ವೈಟ್ ಕಲರ್ ವಿಪ್ ಕ್ರೀಮ್ನ ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಈ ರೀತಿ ಫೈನಲ್ ಐಸಿಂಗ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಕೇಕ್ ಹೈಟ್ ಜಾಸ್ತಿ ಆಗಿದ್ದರಿಂದ ಈ ರೀತಿ ಹೈಟ್ ಆಗಿದ್ದಂಥ ಸ್ಕ್ರ್ಯಾಪರ್ ತೊಗೊಂಡು, ಸ್ವಲ್ಪ ಉದ್ದ ಇತ್ತು ಈ ಥರ ಸ್ಕ್ರ್ಯಾಪರ್ ತೊಗೊಂಡು ಫೈನಲ್ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಫೈನಲ್ ಐಸಿಂಗ್ ಮಾಡಿದ್ದಾದ್ರೂ ಕೂಡ ನಾನು ಒಂದ್ಸಲ ಕೊನೆಯಲ್ಲಿ ಈ ರೀತಿ ಕಾರ್ಡಲ್ಲಿ ಒಂದ್ಸಲ ಫೈನಲ್ ಮಾಡ್ಕೊಳ್ತೀನಿ, ಅಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ನಂಗೆ ಇದರಲ್ಲಿ ಅಂತ. ಈಗ ಸೈಡ್ಸಲ್ಲಿ ಸ್ಕ್ರ್ಯಾಪರಿಂದ ಮತ್ತು ಮೇಲ್ಗಡೆ ಈ ಕಾರ್ಡ್ ಇರುತ್ತಲ್ಲ, ಆ ಕಾರ್ಡ್ ಸಹಾಯದಿಂದ ಫೈನಲ್ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ.
ನೀವೇನಾದರೂ ಬಿಗಿನರ್ ಆಗಿದ್ದು ನಿಮ್ಮ ಹತ್ರ ಈ ಥರ ಎಲ್ಲ ಕೇಕ್ ಮೆಟೀರಿಯಲ್ಸ್ ಇಲ್ಲ ಅಂದರೆ, ಅಥವಾ ಮನೆಗೋಸ್ಕರ ನೀವೇನಾದರೂ ಕೇಕ್ ಮಾಡ್ತಾ ಇದ್ದರೆ, ಮಕ್ಕಳದ್ದು ಸ್ಕೇಲ್ ಇರುತ್ತಲ್ಲ, ಸ್ಟೀಲ್ದು ಸ್ಕೇಲ್ ಅಥವಾ ಪ್ಲಾಸ್ಟಿಕ್ ಸ್ಕೇಲ್ ಇರುತ್ತಲ್ಲ, ಆ ಸ್ಕೇಲ್ನ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ಕೂಡ ಈ ರೀತಿ ಫೈನಲೈಸಿಂಗ್ ಮಾಡ್ಕೊಳ್ಬೋದು. ಆದರೆ ಸಿಂಪ್ಲಿ ಮನೆಗೋಸ್ಕರ ಕೇಕ್ ಮಾಡಬೇಕಾದ್ರೆ ಈ ರೀತಿ ಟ್ರೈ ಮಾಡ್ಬೋದು ಅಂತ ಒಂದು ಐಡಿಯಾ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಫಾಂಡೆಂಟ್ ವರ್ಕ್ ಎಲ್ಲ ಡ್ರೈ ಆಗಿದೆ. ಈಗ ಇದನ್ನು ಕೇಕ್ ಮೇಲೆ ಪ್ಲೇಸ್ ಮಾಡ್ಕೊಳ್ತಾ ಹೋಗೋಣ ಒಂದೊಂದೇ. ಇದು ನೋಡಿ, ಒಂದು ಗರ್ಲ್ ಥರ ಫೇಸ್ ಮಾಡ್ಕೊಂಡಿದ್ದೆ, ಲಿಪ್ಸು, ಐಸ್ ಮತ್ತು ಸುಮ್ಮನೆ ಔಟ್ಲೈನ್, ಫೇಸ್ದು ಔಟ್ಲೈನ್ ಬ್ಲ್ಯಾಕ್ ಕಲರ್ ಫಾಂಡೆಂಟಲ್ಲಿ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ನೀಟಾಗಿ ಒಂದೊಂದೇ ಪ್ಲೇಸ್ ಮಾಡ್ಕೊಳ್ತಾ ಹೋಗೋಣ. ಅಂದರೆ ಕೇಕ್ ಡೆಲಿವರಿ ಟೈಮ್ ಆಗಿತ್ತು ಅಷ್ಟೊತ್ತಿಗೆ. ಈಗ ಪ್ಲೇಸ್ ಮಾಡ್ತಾ ಇದ್ದೀನಲ್ಲ, ಹಿಂದ್ಗಡೆ ಲಿಪ್ಸ್ಟಿಕ್ ಇಟ್ಟಿದ್ದೀನಿ ಫಸ್ಟು. ಆ ಲಿಪ್ಸ್ಟಿಕ್ ಕೆಳಗಡೆ ಟೂತ್ ಪಿಕ್ ಹಾಕಿ ಇಟ್ಟಿದ್ವಲ್ಲ, ಸೊ ಅದರಿಂದ ಅಲ್ಲಾಡೋದಿಲ್ಲ ಅಂತ ಒಂದೊಂದೇ ಟಾಪರ್ಸ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಹೋಗೋಣ. ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ, ಎಲ್ಲಿ ಯಾವುದು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದೊಂದೇ ನೋಡ್ಕೊಳ್ತಾ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗೋಣ. ಈ ಮುಂದ್ಗಡೆ ಕಾಂಪ್ಯಾಕ್ಟ್ ಇಟ್ಕೊಂಡಿದ್ದೀನಿ, ಮತ್ತು ಆ ಮಗು ಹೆಸರು ಬರೆದಿದ್ವಲ್ಲ ಅದನ್ನು ಕೂಡ ಅಲ್ಲೇ ಅಡ್ಜಸ್ಟ್ ಮಾಡಿ ಅಲ್ಲೇ ಇಟ್ಟಿದ್ದೀನಿ ಲೆಟರ್ಸ್ನ. ಈಗ ಫೇಸ್, ಗರ್ಲ್ ಫೇಸ್ ಥರ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಬ್ಲ್ಯಾಕ್ ಕಲರಲ್ಲಿ ಔಟ್ಲೈನ್ ಮಾಡ್ಕೊಂಡಿದ್ದೆ, ಮತ್ತು ಬ್ಲ್ಯಾಕ್ ಕಲರ್ ಫಾಂಡೆಂಟಲ್ಲೇ ಈ ರೀತಿ ಐಸ್ ಥರ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇಟ್ಟಿದ್ದೀನಿ. ಐಬ್ರೋಸ್ ಇತ್ತು, ಐಬ್ರೋಸ್ ಮತ್ತು ಐಬ್ರೋಸ್ ಕೆಳಗಡೆ ಐಸು ಮತ್ತು ಲಿಪ್ಸ್ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ನಾವು ಒಂದು ಸ್ವಲ್ಪ ದಪ್ಪಕ್ಕಿರೋ ಕಾರ್ಡ್ ಮೇಲೆ ಡ್ರಾ ಮಾಡಿಕೊಂಡು, ಲಿಪ್ಸ್ನ ಐಸ್ನ ಎಲ್ಲ ಡ್ರಾ ಮಾಡಿಕೊಂಡು ಅದನ್ನು ಫಾಂಡೆಂಟ್ ಮೇಲೆ ಇಟ್ಕೊಂಡು ನೀಟಾಗಿ ಅದೇ ಥರ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರದ್ದೆಲ್ಲ ಕಟರ್ಸ್ ಕೂಡ ಸಿಗುತ್ತೆ, ಬಟ್ ಎಷ್ಟೊಂದು ಕಟರ್ಸ್ ಎಲ್ಲ ನಮಗೆ ಬೇಕಾಗಿರೋದೆಲ್ಲ ನಮ್ಮ ಹತ್ರ ಇರೋದಿಲ್ಲಲ್ವ. ಸೊ ಈ ರೀತಿ ಮಾಡ್ಕೊಳ್ಬೋದು. ಕಾರ್ಡ್ ಮೇಲೆ ನೀಟಾಗಿ ಬರೆದುಕೊಂಡು ಅದೇ ಕಾರ್ಡ್ನ ನಾವು ಫಾಂಡೆಂಟ್ ಮೇಲೆ ಪ್ಲೇಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಹೋಗ್ಬೋದು ನೈಫ್ ಸಹಾಯದಿಂದ, ಅಥವಾ ಫಾಂಡೆಂಟ್ ಕಟ್ ಮಾಡೋದೇ ಒಂದು ನೈಫ್ ಸಿಗುತ್ತೆ, ಆ ನೈಫಿಂದ ಕೂಡ ನಾವು ಕಟ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಬ್ರೌನ್ ಕಲರಲ್ಲಿ ಈ ರೀತಿ ಹೇರ್ಸ್ ಥರ ಇತ್ತು, ಅವ್ರು ಫೋಟೋ ಶೇರ್ ಮಾಡಿದ್ರಲ್ಲ ಅದರಲ್ಲಿ ಯಾವ ರೀತಿ ಇತ್ತು ಸೇಮ್ ಅದೇ ರೀತಿ ಮಾಡಿದ್ದೀನಿ. ಸೈಡಲ್ಲಿ ಹೇರ್ಸ್ ಒಂದು ಸ್ವಲ್ಪ ಹೇರ್ಸ್ ಇರ್ತಾ ಒಂದು 3 ಲೇಯರ್ ಫಾಂಡೆಂಟ್ ರೋಲ್ ಮಾಡಿಕೊಂಡು ಈ ರೀತಿ ಹೇರ್ಸ್ ಬಿಟ್ಟಿರೋ ಥರ ಕಾಣಿಸ್ತಾ ಇತ್ತು. ಈ ರೀತಿ ಮಾಡಿಕೊಂಡು ಈ ಹೇರ್ಸ್ ಮೇಲ್ಗಡೆ ನಾವು ಫಸ್ಟು ಫ್ಲವರ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬ್ಲ್ಯಾಕ್ ಕಲರಲ್ಲಿ, ಆ ಬ್ಲ್ಯಾಕ್ ಕಲರ್ ಫ್ಲವರ್ಸ್ನ ಕೂಡ ಇಟ್ಕೊಳ್ತಾ ಹೋಗಿದ್ದೀನಿ. ಈಗ ಮತ್ತು ಮೇಲ್ಗಡೆ ಪಾರ್ಟಲ್ಲಿ ಫೋನ್ ಇಟ್ಟಿದ್ದೆ, ಫೋನ್ಗೆ ಒಂದು ಇಯರ್ಫೋನ್ ಕನೆಕ್ಟ್ ಮಾಡಿ ಆ ಹುಡುಗಿ ಕಿವಿಯಿಂದ ಇಯರ್ಫೋನ್ ಹೋಗಿರೋ ಥರ ಕನೆಕ್ಟ್ ಮಾಡಿ ಇಟ್ಟಿದ್ದೀನಿ. ವೈಟ್ ಕಲರ್ ಫಾಂಡೆಂಟಲ್ಲಿ ಅದು ಮಾಡಿದ್ದೀನಿ. ಮೋಸ್ಟ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ, ನೀಟಾಗಿ ಅಬ್ಸರ್ವ್ ಮಾಡಿ. ಈಗ ಇದು ನಮ್ಮ ಕೇಕ್ನ ಫೈನಲ್ ಲುಕ್ ಆಗಿತ್ತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.